ಆದಿಲ್ ಅವ್ರ ಮನೆಗೆ ಹೋಗಿದ್ರು, ಸಂಧಾನ ಶುರು ಮಾಡಿದ್ದಾರೆ. ಸುಮಾರು 13 ಜನ 11 ಜನ ಇನ್ನ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಗೆಲ್ಲದು 100ಕ್ಕೆ 100 ಭಾಗ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್. ಸಮರ್ಥ್ ಇಲ್ಲಿ ಗೆಲ್ಲದನ್ನ ಯಾರ ಕೈಯಲ್ಲೂ ನಿಲ್ಸಕ್ಕಾಗಲ್ಲ. ಸೂರ್ಯ ಚಂದ್ರ ಎಷ್ಟಿದೆ ನಿಜನೋ ಅಷ್ಟೇ ನಿಜ ಸಮರ್ಥ್ ಗೆಲ್ಲೋದು, ಎರಡನೇ ಮಾತಿಲ್ಲ ಅದರಲ್ಲಿ. ನಾವು ಒಬ್ರು ಇವಾಗ ಹಳ್ಳಕ್ಕೆ ಬೀಳ್ತಾವ್ರೆ ಅಂದ್ರೆ ಯಾಕೆ ಬೀಳ್ಬೇಕು ಬೇಡ ಅಂತೇಳಿ ನಿಲ್ಸಕ್ಕೆ ಹೋಗಿದ್ದೀನಿ ಅಷ್ಟೇ. ಸುಮ್ಮನೆ ಹೋಗಿ ನಿಂತು ಎಲೆಕ್ಷನ್ ಮಾಡಿ ಕಷ್ಟಪಟ್ಟು ಏನಕ್ಕೆ ಬೇಕು ಅಂತ ರಿಕ್ವೆಸ್ಟ್ ಮಾಡಿ, ನನಗೆ ಫ್ರೆಂಡ್ ಅವರು ಮುಂಚೆಯಿಂದ ಪರಿಚಯ, ಹೋಗಿ ಮಾತಾಡಿದ್ದೀನಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಕಾಂಗ್ರೆಸ್ ವಿರುದ್ಧ ಮಾತಾಡಲ್ಲ, ನಾನು ನನ್ನ ಫೈಟ್ ಮಾಡ್ತೀನಿ ಅಂತ ಅವ್ರು ಹೇಳೋರೆ. ಮಾಡಲಿ, ಅವ್ರದ್ದು ಇಷ್ಟ. ಎಲ್ಲ ಮುಸಲ್ಮಾನರ ನಾಯಕರು ಕಾಂಗ್ರೆಸ್ ಪಕ್ಷದ ಜೊತೆ ಇದ್ದಾರೆ, ಯಾವ ಭಿನ್ನಮತನೂ ಇಲ್ಲ. ನನ್ನ ದಾವಣಗೆರೆಗೆ ಬರಬೇಕು ಅಂತ ಜಮೀರ್ ಸಾಹೇಬ್ರೆ ಫೋನ್ ಮಾಡಿ ನನಗೆ ಹೇಳೋದು, ಹೋಗಪ್ಪ मैं केरला में हूँ, थोड़ा तू जाके उधर देख बा करके बोले, मैं इधर आया हूँ. हमारा ಅಪ್ಪ ನಮ್ಮ ಫಾದರು ಇಲ್ಲೇ ಇದ್ದಾರೆ, ಸಲೀಂ ಅಹಮದ್ ಅವರು ಇದ್ದಾರೆ, ಎಲ್ಲ ನಾಯಕರುಗಳು ಜೊತೆಗಿದ್ದಾರೆ. ನಾವಿಲ್ಲಿ ಗೆಲ್ಲೋದು 100ಕ್ಕೆ 100 ಪಕ್ಷ ನಿಜ. उन्हें आते क्यों नहीं आते, सब आते इधर. वो कांग्रेस पार्टी को जिताते सब लोग आते. ನಾವೆಲ್ಲ ಸ್ಟ್ರಾಟಜಿ ನಿಮ್ಮ ಹತ್ರ ಹೇಳ್ಬಿಟ್ರೆ ನಾವೇನು ಪೊಲಿಟಿಕ್ಸ್ ಮಾಡೋದು? ಬಿಜೆಪಿ ಅವ್ರಿಗೆ ನಾನು ಫೋನ್ ಮಾಡಿ ಹೇಳ್ಬಿಡೋದ ಏನೇನು ಪ್ಲಾನ್ ಮಾಡಿದೀನಿ, ನಾಳೆ ಇವ್ರ ಹತ್ರ ಮಾತಾಡ್ತೀನಿ ಅಂತ. ಎಲ್ಲ ಕ್ಯಾಂಡಿಡೇಟ್ಸ್ ಹತ್ರನೂ ನಾನು ಅಪೀಲ್ ನಿಮ್ಮ ಮುಖಾಂತರನೇ ಮಾಡ್ತೀನಿ, ನಮ್ಮ ಜೊತೆ ಬಂದು ಸೇರಿ. ನಾವು ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಜನಕ್ಕೆ ಬೆನಿಫಿಷರೀಸ್ಗೆ ಡೈರೆಕ್ಟ್ ಆಗಿ ಹೋಗ್ತಾ ಇದೆ. ಎಲ್ಲೂ ಕೂಡ ಯಾರನ್ನೂ ನಾವು ಚೀಟ್ ಮಾಡ್ತಾ ಇಲ್ಲ. ಇಂಥ ಒಳ್ಳೆ ಸರ್ಕಾರ ಇರುವಾಗ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆಗೆ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಒಬ್ಬ ಯುವಕ ಅವ್ರ ತಂದೆ ಹಾದಿಯಲ್ಲಿ ಹೋಗ್ಬೇಕು ಅಂತ ಅವನಿಗೂ ಇಷ್ಟ ಇರುತ್ತೆ. ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗಿದ ತಕ್ಷಣ ನಿಮ್ಗೇನೋ ಬೇಜಾರಾಗುತ್ತಾ? ಒಳ್ಳೆ ಡಾಕ್ಟರ್ ಅಂತೀರ. ಒಬ್ಬ ಪೊಲಿಟಿಷಿಯನ್ ಮಗ ಪೊಲಿಟಿಷಿಯನ್ ಆಗೋಕ್ಕೆ ಅವನಿಗೆ ನ್ಯಾಯದಲ್ಲಿ ಹಕ್ಕಿದ್ರೆ, ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ಅದ್ರಲ್ಲಿ ಆಗೋದ್ರಲ್ಲಿ ಏನು ತಪ್ಪಿದೆ? ನಾನು ಅಷ್ಟೇ. ಎಲ್ಲರೂ ನನ್ನ ಮನೇಲಿ ಏನು ನೋಡ್ತೀನಿ, ನಮ್ಮ ಅಪ್ಪ ಥರ ಆಗಬೇಕು ಅಂತ ನಮಗೂ ಆಸೆ ಇರಲ್ವಾ? ನಿಮ್ಮ ಮಕ್ಳು ಏನಾಗಬೇಕು, ಮೀಡಿಯಾದವರು ನಿಮ್ಮ ಮಕ್ಕಳು ನಾವು ಮಾಧ್ಯಮದವ್ರು ಆಗಬೇಕು ಅಂತ ಅವ್ರಿಗೂ ಆಸೆ ಇರುತ್ತೆ. ಅಲ್ಲ, ನೀವು ಮಗ ಅಲ್ಲ ಬಿಡಿ, ನೀವು ಅಜ್ಜ ಆಗಿದ್ದೀರಾ ಆಲ್ರೆಡಿ. ಇವಾಗ ನಾನು ಹೇಳೋದು, ನನಗೇನು ನಮ್ಮ ಅಪ್ಪ ನೋಡಿ ನಾನು ಪಾಲಿಟಿಕ್ಸ್ ಬರಬೇಕು ಅಂತದೆ, ಅದ್ರಲ್ಲಿ ತಪ್ಪೇನಿಲ್ಲ. ಯುವಕ ಒಬ್ಬನಿಗೆ ಅವಕಾಶ ಸಿಕ್ಕಿದೆ, ಎಲ್ಲ ಯುವಕರು ಸೇರಿ ಇಲ್ಲಿ ಸಮರ್ಥನ್ ಗೆಲ್ಲಿಸ್ತಾರೆ. ನೀವು ನೋಡ್ತೀರಾ, 4ನೇ ತಾರೀಕು ರಿಸಲ್ಟ್ ಬಂದಾಗ ಟಕ 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 ಅಂತ ನಮ್ದು ರಿಸಲ್ಟ್ ಬಂದೇ ಬರುತ್ತೆ. ಯಾವ ಟೆನ್ಷನೂ ಇಲ್ಲ. ನಾವು ಬೈ ಎಲೆಕ್ಷನಲ್ಲೂ ಜನರಲ್ ಎಲೆಕ್ಷನಲ್ಲೂ ನಾನು ಬಂದಿದ್ದೆ, ಇವಾಗ ಬೈ ಎಲೆಕ್ಷನ್ ಇರುವಾಗಲೂ ಬಂದಿದ್ದೀನಿ. ಇಲ್ಲೇನು ನಾವು ಪಕ್ಷ ಬಿಟ್ಟು ಹೋಗಿ ಏನೋ ಮಾಡಿ ಎಲೆಕ್ಷನ್ ಬಂದಿಲ್ಲ. ಅವರು ಅವ್ರ ಟೈಮ್ ಇದ್ದಿದ್ದಾರೆ, ಅವ್ರು ದೇವ್ರ ಹತ್ರ ಹೋಗಿದ್ದಾರೆ. ಇಲ್ಲಿ ಒಂದು ಆಪರ್ಚುನಿಟಿ ಸಿಕ್ಕಿದೆ, ಒಬ್ಬ ಯುವಕನಿಗೆ ಅವಕಾಶ ಸಿಕ್ಕಿದೆ, ಅವನಿಗೆ ಕೆಲಸ ಮಾಡಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಯು.